ಇದೇ ನೋಡು ಗುಲಾಬಿ, ನಮ್ಮ ಚಿಕ್ಕಮ್ಮವ್ರದ್ದು ಮನೆ. ಹಾ ಇದಾ? ಹ್ಞೂ ಕಣೆ, ಇದೇನೆ. ಯಾಕೆ ಹಂಗೆ ನೋಡ್ತಾ ಇದ್ಯಾ? ಇದಾ ಅಂತಾನ? ಅಲ್ಲ, ನೇತ್ರಮ್ಮರು ಹಾಡ್ತಿದ್ದಕ್ಕೆ ನನಗೆ ಈ ಮನೆ ನೋಡಿದ್ರೆ ಈ ಮನೆಯಾಗ ಅವ್ರು ಇರ್ತಾರ ಅಂತ ಅನ್ನಿಸ್ತೈತಿ. ಅದಕ್ಕೆ ಆಶ್ಚರ್ಯ ಆಗ್ತೈತಿ, ಅದಕ್ಕೆ ನೋಡ್ತಾ ಇದ್ದೀನಿ ನೇತ್ರಮ್ಮರು ಇಂಥ ಮನೆಯಾಗ ಇದ್ದಾರ ಅಂತಾನ. ಹ್ಞೂ ಕಣೆ, ಇದೇ ಮನೆ. ಏನು ಮಾಡೋದು ಹೇಳು? ನಮ್ಮ ಚಿಕ್ಕಮ್ಮವ್ರನ್ನ ಮದುವೆ ಆಗಿರೋ ಅವರು ಗಿರೀಶಪ್ಪರು ಬಡವರು. ಆದರೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರೋದು. ಅದಕ್ಕೆ ಈ ಮನೆನೇ ಅವ್ರದ್ದು. ಮತ್ತೆ ತವ್ರ ಮನೆಗೆ ಬಂದಾಗ ಏನು ಮಹಾರಾಣಿ ವಂಶದಳು, ಏನು ಹಿಂಗೆ ಇದ್ದಾಳೇನಪ್ಪ, ಗಂಡನ ಮನೆಗೂ ಅಮ್ಮಂಗೆ ಆಡ್ತಾಳಲ್ಲ ನೇತ್ರ. ಏನು ಗುಲಾಬಿ, ನಮ್ಮ ಚಿಕ್ಕಮ್ಮವ್ರನ್ನ ಅವಳು ಇವಳು ಅಂತ ಮಾತಾಡ್ತಾ ಇದೆಯಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸೋದು ಕಲ್ಕ. ಅವರು ನಮಗೆ ಅನ್ನ ಕೊಟ್ಟು ದೇವರಿದ್ದಂಗೆ. ಸಾವುಕಾರರು, ಕಾಳಮ್ಮರು, ನೇತ್ರಮ್ಮರು ಎಲ್ಲರೂ ಅವ್ರಿಗೆ ಬೆಲೆ ಗೌರವ ಕೊಟ್ಟು ಮಾತಾಡಬೇಕು. ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ? ಅಲ್ಲ, ಸಾವುಕಾರರಿಗೆ ಕಾಳಮ್ಮವ್ರಿಗೆ ಗೌರವ ಕೊಡೋದಾಗೆ ಒಂದು ಅರ್ಥ ಐತಿ. ಆದ್ರೆ ಈ ನೇತ್ರ ಏನು ಇಲ್ದಿದ್ರು ಹಂಗೆಲ್ಲ ಆಡ್ತಾಳೆ. ಅದಕ್ಕೆ ಮತ್ತೀಗ ಅವಳ ಮೇಲೆ ನನಗೆ ಸಿಟ್ಟು. ಅವಳು ಕಂಡ್ರೆ ಗೌರವ ಕೊಡಬೇಕು ಅಂತ ಅನ್ಸೋದೇ ಇಲ್ಲ. ಆದ್ರೆ ಏನು ಮಾಡ್ತೀಯ, ಕಾಳಮ್ಮರು ಸಾವುಕಾರರು ಆಮೇಲೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂತಾರೆ ಅಂತ ಎದುರಿಗಿದ್ದಾಗ ಅಷ್ಟೇನೆ ನೇತ್ರಮ್ಮೊರೆ ಎಂಬುದು. ಅವಳು ಕಂಡ್ರೆ ನನಗಾಗಲ್ಲ. ಯಾವಾಗ್ಲೂ ಉರ್ದು ಬೀಳ್ತಿರ್ತಾಳೆ ತವ್ರ ಮನೆಗೆ ಬಂದ್ರೆ. ಹಂಗೇನೆ ಏನೋ ಇವಳು ದೊಡ್ಡ ಮಹಾರಾಜರು ವಂಶದಳು, ಮಹಾರಾಣಿ ಇವಳು. ನಾವೆಲ್ಲರೂ ಸೇವಕರು, ಆ ಮನೆಯಾಗಿರೋರು ಬೇರೆಯವರೆಲ್ಲನ ಅಮ್ಮಂಗೆ ಆಡ್ತಾಳಲ್ಲ, ಅದಕ್ಕೆ ನನಗೆ ಸಿಟ್ಟು ನೇತ್ರನ ಕಂಡ್ರೆ. ನೋಡು ಗುಲಾಬಿ, ನನ್ನ ಎದುರಿಗೆ ಹಿಂಗೆ ನೇತ್ರಮ್ಮವ್ರನ್ನ ಅವಳು ಇವಳು ಅಂತೇಳಿ ಬೆಲೆ ಕೊಡ್ದಂಗೆ ಮಾತಾಡಿದ್ರೆ ನನಗೆ ಸಿಟ್ಟು ಬರುತ್ತೆ ನೋಡು. ಹಿಂಗೆಲ್ಲ ಮಾತಾಡಬೇಡ ನೀನು. ಗೌರವ ಕೊಟ್ಟು ಮಾತಾಡಬೇಕು. ನನ್ನ ಎದುರಿಗೆ ಸಾವುಕಾರರಿಗಾಗಲಿ, ಅಮ್ಮವ್ರಿಗಾಗಲಿ, ನೇತ್ರಮ್ಮವ್ರಿಗಾಗಲಿ, ಚಿಕ್ಕ ಸಾವುಕಾರರಿಗಾಗಲಿ ಬೆಲೆ ಕೊಟ್ಟು ಗೌರವ ಕೊಟ್ಟು ಮಾತಾಡಿಸ್ಬೇಕು. ನಾನು ನೀನು ಇವತ್ತು ಅವ್ರ ಮನೆಗೆ ಕೆಲಸ ಮಾಡ್ಕೊಂಡು ಅವ್ರ ಋಣದಾಗೆ ಇದ್ದೀವಿ ನಾವು. ಅವರೇ ನಮ್ಮಿಬ್ರು ಮದುವೆ ಮಾಡಿಸಿರೋದು ಮುಂದೆ ನಿಂತ್ಕೊಂಡು. ಹಂಗಿದ್ಮೇಲೆ ಅವರಿಗೆ ಮರ್ಯಾದೆ ಕೊಡಬೇಕು ಅಷ್ಟೇನೆ. ಆಯ್ತು ಬಿಡಪ್ಪ, ನಿಮ್ಮ ಚಿಕ್ಕಮ್ಮರ್ನ ಏನೋ ಅಂಬಲ್ಲ. ಅಯ್ಯೋ ಅಯ್ಯೋ ಏನು ಹಂಗೇನೆ ಚಿಕ್ಕಮ್ಮರ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ಯಲ್ಲ. ಹೆಚ್ಚಬೇಕು ನಿನ್ನ. ಇನ್ನೊಂದು ವಿಷಯ, ಮರ್ಯಾದೆ ಕೊಡಬೇಕು ಅಂತಂದ್ರೆ ಅದನ್ನ ತಗೊಳಕ್ಕೆ ಅವಾಗೆ ಯೋಗ್ಯತೆ ಇರಬೇಕು. ಸುಮ್ಮನೆ ಎಲ್ಲರಿಗೂ ಮರ್ಯಾದೆ ಕೊಟ್ಟರೆ ಅದಕ್ಕೆ ಅರ್ಥನೇ ಇರಲ್ಲ. ನಿನ್ನ ಕತೆ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ಒಟ್ಟಿನಲ್ಲಿ ನನ್ನ ಎದುರಿಗೆ ಹಂಗೆಲ್ಲ ಮಾತಾಡಿದ್ರೆ ನನಗಿಷ್ಟ ಆಗಲ್ಲ. ಆಯ್ತು ಬಿಡಪ್ಪ, ಮರ್ಯಾದೆ ಕೊಟ್ಟೇ ಮಾತಾಡಿಸ್ತೀನಿ ನಿಮ್ಮ ಚಿಕ್ಕಮ್ಮರ್ನ. ನಿಮ್ಮ ಚಿಕ್ಕಮ್ಮರು ಅಲ್ಲಿ ಎಮ್ಮೆ ತಳಿತಾ ಇದ್ರಲ್ಲ, ಇನ್ನು ಯಾವಾಗ ಬರ್ತಾರೋ ಏನೋ. ಈ ಮನೆಯಾಗ ಯಾರನ್ನ ಇದ್ದಾರೋ ಬೇರೆ ಇರುವ ಅತ್ತೆ, ಗಂಡ, ನಾದ್ನಿ, ನೋಡೋಣ ನಡಿ. ಅವ್ರ ಎಮ್ಮೆ ತೊಳಿತಾರೋ ದನ ತೊಳಿತಾರೋ ಯಾತಾದ್ರೂ ತೊಳ್ಕೊಂಬಿ, ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಮರ್ಯಾದೆ ಕೊಡೋದು ಕೊಡಬೇಕು ಅಷ್ಟೇನೆ. ಅವ್ರು ಏನಾದರೂ ಮಾಡ್ಕೊಂಬಿ, ಅವ್ರ ಮನೆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇನೆ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಅಯ್ಯೋ ಅಯ್ಯೋ ಆಯ್ತು ಬಿಡಪ್ಪ, ನಿಮ್ಮ ಚಿಕ್ಕಮ್ಮರ ಬಗ್ಗೆ ಏನು ಮಾತಾಡಲ್ಲ. ನಡಿ ಹೋಗನ, ಇವಾಗ ಒಳಗೆ ಕುಕ್ಕಮ್ಮನ ಅವ್ರು ಬರೋ ತಕ್ಕನ ಎಮ್ಮೆ ತೊಳ್ಕೊಂಡು ಅವ್ರನ್ನ ಕಟ್ಟಾಕಿ ಬರೋ ಅಷ್ಟಲ್ಲಿ ಇನ್ನು ಏಟತ್ತಾಗುತ್ತೋ ಏನೋ. ನಡಿ ಒಳಕನ ಹೋಗನ, ಸುಮ್ಮನೆ ಇಲ್ಲೇ ನಿಂತ್ಕೊಂಡು ನಾವ್ಯಾಕೆ ಗುದ್ದಾಡ್ಬೇಕು ಹೇಳು? ತಿಪ್ಪೆ ಯಾವಾಗ ಬಂದ್ರು? ಬರ್ರ ಒಳಕ್ಕೆ, ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ? ನೇತ್ರ ಎಮ್ಮೆ ತೊಳೆಯಕ್ಕಂತ ಹೋದ್ಲು. ಅದು ಎಮ್ಮೆ ಎಲ್ಲ ಕೆಸರಾಗ ಉಲ್ಡಾಡಿ ಎಲ್ಲ ಕೆಸರಾಗಿತ್ತು. ಅದಕ್ಕೆ ನಾನೇ ಕಳಿಸಿದ್ದೆ ಎಮ್ಮೆ ಮೈ ತೊಳ್ಕೊಂಬರೋಗು ಅಂತಾನೆ. ಬರೀ ಒಳಕ್ಕೆ. ಇವಳೇನ ನಿನ್ನೆಂತಿ? ಹ್ಞೂ ಕಣಕ, ಇವಳೇ ನನ್ನ ಹೆಂಡ್ತಿ. ಇವಳನ್ನ ನೋಡಿಲ್ವಾ? ಅದೇ ನಮ್ಮ ಸಾವುಕಾರ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ಲಲ್ಲ ಗುಲಾಬಿ, ಅವಳೇ ಇವಳು. ಗುಲಾಬಿ ನೀನು? ನಿನ್ ಮದುವೆ ಆಗಿದ್ದು? ಹೂಣಕ್ಕ, ಅವಳೇ ನನ್ನ ಮದುವೆ ಆಗಿದ್ದು. ಯಾಕೆ ನಮ್ಮ ಚಿಕ್ಕಮ್ಮರು ಏನು ಹೇಳಿಲ್ವಾ ನಿಮಗೆ? ಅಲ್ಲ ಹೇಳಿಳು, ತಿಪ್ಪೆದ ಮದುವೆ ಹೋಗ್ತೀನಿ ಅಂತ ಹೇಳಿಳು. ಅದು ನಾನು ಸರಿಯಾಗಿ ಕೇಳಿಸ್ಕೊಂಡ ಇಲ್ವ ಗೊತ್ತಿಲ್ಲ. ಇವಳ ಹೆಸರು ಹೇಳಿಳು ಅನ್ಸುತ್ತೆ, ನಾನು ಮರ್ತೋಗಿತ್ತು. ಸರಿ ಬರ್ರಿ ಒಳಕ್ಕೆ. ಕುತ್ಕೊಳ್ರಮ್ಮ, ಗುಲಾಬಿ, ತಿಪ್ಪೆ ಕುತ್ಕೊಳ್ರಿ. ಇನ್ನೇನು ಸಮಾಚಾರ? ನಿಮ್ಮೂರ ಕಡೆಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗೈತಾ? ಹ್ಞೂ ಕಣಕ್ಕ, ಮಳೆ ಏನೋ ಚೆನ್ನಾಗಿ ಬಂದೈತೆ ನಮ್ಮೂರ ಕಡೆಗೂ. ಇಲ್ಲೆಲ್ಲ ಹೆಂಗೆ ಚೆನ್ನಾಗಿ ಬಂದೈತಾ? ನೀವೇನ ಬಿತ್ತಿದ್ರ ಹೊಲಕ್ಕೆ? ಹ್ಞೂ ಕಣಪ್ಪ, ಒಂದಿಷ್ಟ ಹುಳಿಕಾಳು ಬಿತ್ತಿದ್ವಿ. ನಮ್ದೇ ಟ್ಯಾಕ್ಟ್ರಿ ಐತಲ್ಲ, ನಿಮ್ಮ ಸಾವುಕಾರ ಕೊಡ್ಸಿದ್ರಲ್ಲ, ಅದ್ರಾಗೇನೆ ಹೊಲಗೇಸಿ ಬಿತ್ತಿದೀವಿ. ಹೌದೇನಕ್ಕ? ಹಂಗಾರೆ ನಮ್ಮ ನೇತ್ರಮ್ಮರ ಯಜಮಾನ್ರು ಚೆನ್ನಾಗಿ ದುಡಿತಾರೆ ಅನ್ನು ಟ್ಯಾಕ್ಟ್ರಿಗೆ. ಬ್ಯಾಂಕ್ ಸಾಲ ಎಲ್ಲನ ತೀರ್ತಾ ಅಲ್ಲೇನೆ ಟ್ಯಾಕ್ಟ್ರಿದು? ಹ್ಞೂ ಕಣಮ್ ಗುಲಾಬಿ, ಎಲ್ಲ ತೀರ್ತು. ನನ್ನ ಮಗ ದುಡ್ದು ಎಲ್ಲ ತೀರ್ಸೇನೆ. ಈಗ ಸಾಲ ಗಿಲ ಏನೂ ಇಲ್ಲ. ಆದರೆ ಇಲ್ಲೇ ಊರಾಗಿ ಯಾವ ತೆಗಿರ್ತಾಗ 1,000 2,000 ಇಸ್ಕೊಂಡಿರೋ ಸಾಲ ಐತೆ, ಅದೊಂದು ಸ್ವಲ್ಪ ಕೊಡಬೇಕು. ಅದನ್ನೇನು ಕೊಟ್ರ ಅಂತ ಹೇಳು. ಇನ್ನೇನು ಯಾವ ಸಾಲ ಗಿಲ ಏನೂ ಇಲ್ಲ. ಈಗ ದುಡಿಯೋದೆಲ್ಲನ ನಮಗೇನೆ. ಹೆಂಗೋ ನಮ್ಮ ನೇತ್ರಮ್ಮರು ನಿಮ್ಮ ಮನೆಗೆ ಸುಖವಾಗಿದ್ದಾರಲ್ಲ. ನನಗಂತೂ ನೇತ್ರಮ್ಮರು ನೋಡಿ ತುಂಬ ಸಂತೋಷ ಆಯಿತು ಕಣಕ್ಕ. ಕಣಮ್ ಗುಲಾಬಿ, ನಾವೇನೋ ಚೆನ್ನಾಗಿ ನೋಡ್ಕೊಂತೀವಮ್ಮ.
ಏನು ಅಂದ್ರೆ ಆ ಮನೆಗೆ ಬಂದ್ಮೇಲೆ ಸೊಸೆ ಆದಳು ಎಲ್ಲ ಕೆಲಸ ಮಾಡ್ಬೇಕಲ್ಲ. ಮಾಡ್ತಾಳೆ ನೇತ್ರನು. ಮೊದ್ಲು ಬಂದಾಗ ದಿಮಾಕ್ ಮಾಡಾಳು ನನ್ನ ಸಾವುಕಾರ ಮನೆ ಮಗಳು ಅಂತಾನೆ. ನಾವು ಬಿಡ್ಬೇಕಲ್ಲ ಸಾವುಕಾರ ಮನೆ ಮಗಳಾದ್ರೆ. ನಮ್ಮ ಮನೆಗೆ ಬಂದ್ಮೇಲೆ ಕೆಲಸ ಮಾಡಲೇಬೇಕು. ಕೂಲಿ ಕೆಲ್ಸಕ್ಕೆ ಹೋಗಿ ಕಳ್ಸೋದು, ಎಮ್ಮೆ ಕಾಯೋದು ಎಲ್ಲ ಮಾಡ್ತಾಳೆ, ಎಲ್ಲ ಕಲ್ತ್ಕೊಂಡಾಳೆ. ಅಡುಗೆನೂ ಎಲ್ಲ ಅವಳೇ ಮಾಡೋದು ದಿನಾನ, ಎದ್ದಾಗ ಬೈನಾಗ ಎಲ್ಲನ. ಹೌದಾ, ಎಲ್ಲ ಕೆಲಸ ಅವಳೇನ ಮಾಡೋದು ಮನೆ ಕೆಲಸನ? ನಮ್ಮ ನಿಮ್ಮ ಸಾವುಕಾರ ಮನೆಗಂದ್ರೆ ಮಸ್ತಾಗಿ ದುಡ್ಡು ಐತೆ, ಮನೆ ಕೆಲಸಕ್ಕೆ ನೀನು ನಿಕ್ಕೊಂಡೇವ್ರಿ ಸಂಬಳ ಕೊಟ್ಟು. ಆದ್ರೆ ನಮ್ಮ ಮನೆಗೆ ಹಂಗೆ ಸಂಬಳ ಕೊಡಕ್ಕೆ ನಮಗೆ ಗತಿ ಇಲ್ಲ. ಇನ್ನ ಸಂಬಳದಾರಿಗೆ ಎಲ್ಲಿಂದ ತಂದು ಕೊಡೋಣಮ್ಮ ದುಡ್ಡ? ಅದಕ್ಕೆ ಅವಳೇ ಮಾಡ್ತಾಳೆ ಎಲ್ಲ. ನಾನು ಮಾಡ್ತೀನಿ ಕೈಲಾದಷ್ಟ. ನನ್ನ ಮಗಳು ಇದ್ದಾಳೆ, ಅವಳು ಯಾತನ ಮಾಡ್ಕೊಡ್ತಾಳೆ. ನನ್ನ ಮಗ ಇನ್ನೇನು ದುಡಿಯಕ್ಕೆ ಹೋಗ್ತಾನೆ. ನನ್ನ ಗಂಡ ಯಾಕೆ ಸೊಂಟ ನೋವು ಅಂತೇಳಿ ಅಲ್ಲೆಲ್ಲ ಹೋಗಿತ್ತು ನಮ್ಮ ಸಂಬಂಧಿಕರ ಮನೆಗೆ. ಅಲ್ಲೇ ಐತಿ, ವಾಸಿ ಆದ್ಮೇಲೆ ಬರ್ತೀನಿ ಅಂತಾನ. ಅಲ್ಲೇ ಐತಿ. ಅಲ್ಲೇನೆ ಒಂದು 15 ದಿವಸ ಆತು ಹೋಗಿ. ನಾವು ಅಲ್ಲಿ ಬರೋ ದಾರಿಗೆ ನೋಡ್ಕೊಂಡು ಬಂದ್ವಿ. ಅಲ್ಲಿ ಬಾವಿತಾಗೆ ನೀರು ಸೇತ್ಕೊಂಡು ಎಮ್ಮೆ ಮೈ ಉಡ್ತಾ ಇದ್ರು, ಒಂದು ಸಿಪ್ಪೆ ಮಟ್ಟೆ ತಕೊಂಡು. ಅದು ನೋಡಿ ನಮಗೂ ತುಂಬ ಸಂತೋಷ ಆಯ್ತು. ನಮ್ಮ ನೇತ್ರಮ್ಮರು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂತಾನ ನೋಡಿ ನನಗಂತನೂ ಆನಂದ ಆಯ್ತು. ಅಲ್ವೇನ್ರಿ? ಓ, ಬಂದೇ ಬಿಟ್ಲು ನೇತ್ರ ಏಮೇನೆಲ್ಲ ನಾಚ್ಕಟ್ಟಾಗೆ ಮೈ ತೊಳೆದು ಬಿಸ್ಲ ಕಟ್ಟಾಕ್ ಬಂದ? ಹ್ಞೂ ಅತ್ತೆ, ಅಚ್ಚಗಟ್ಟಾಕ್ ತೊಳೆದು ಅಲ್ಲಿ ಬಿಸ್ಲ ಕಟ್ಟಾಕಿದೀನಿ. ಆಮೇಲೆ ಒಂದಿಷ್ಟು ಹೋಗಿ ಹುಲ್ಲಾಕ್ ಬರ್ರಿ. ಗುಲಾಬಿಗೂ ತಿಪ್ಪೆಗೂ ಏನಾದರೂ ಕಾಫಿನೋ ಟೀನೋ ಯಾತನ ಕಾಸು ಕೊಡಕ್ಕಿಲ್ಲೇನತ್ತೆ? ಕಾಸು ಕೊಡೋಣ ಅಂದ್ಕೊಂಡಿದ್ದೆ, ಆಟತಿ ನೀನೇ ಬಂದೆ. ಹೋಗು ಒಂದಿಟ್ಟು ಕಾಪಿ ಕಿಂಬ್ರಗ್ ಹೋಗಿ. ಓಡೋಕ್ ಜಲ್ದು. ಈ ಮುದುಕಿ ನೋಡು, ನಾನೇ ಬಂದು ಕಾಪಿ ಕಾಸ್ಲಿ ಅಂತಾನ ಕಾಯ್ತಿದ್ಲೇನು. ಬಂದ ತಕ್ಷಣ ಹೇಳ್ತಾನೆ ಕಾಪಿ ಕಾಸ್ಕೊಂಬರಗು ಅಂತ. ಇವಳೆ ಕಾಸು ಕೊಟ್ಟಿದ್ರೇನು ಕೈಯನ್ನು ಸೇದೋಗವೇನ. ಅವ್ರ ಮುಂದೆ ನನಗೆ ಅವಮಾನ ಮಾಡಬೇಕು ಅಂತಾನೆ ಕಾಪಿ ಕಾಸ್ಕೊಂಬರಗು ಅಂತ ಹೇಳ್ತಾ ಇದ್ದಿ ನಮ್ಮ ಅತ್ತಿ. ಏನಂಗೇನಿ 2 ಲೋಟ ಕಾಪಿ ಕಾಸ್ತಾ ಇಡ್ತೀನಿ ಏನೋ, ಇವ್ರೇನು ಸತ್ತೋಗಾರೇನು? ಕಾಸು ಕೊಡೋಕ್ಕಾಗ್ತಿಲ್ಲ. ಇಟ ತಿಂತಕನ ಹಂಗೆ ಸುಮ್ಮನೆ ಕುಂಡಿಸ್ಕೊಂಡೈತಿ. ಬಂದಾರ್ಗಿ ಯಾತನ ಮಾಡ್ಕೊಡ ನಮ್ಮಂಗಿಲ್ಲ, ನಾನೇ ಬಂದ್ ಮಾಡ್ಬೇಕೇನ. ಏನಿತ್ರ ನಿನ್ಗೆ ಹೇಳ್ತಾ ಇರೋದು, ಹೋಗು ಕಾಪಿ ಕಾಸ್ಕೊಂಬರೋಗು. ಏನು ಯೋಚನೆ ಮಾಡ್ತಾ ಇದ್ದೆ ಅತ್ಲ ತಿರ್ಕೊಂಡು? ಅಲ್ಲ, ನಿಮ್ಮೂರವ್ರು ಬಂದವ್ರೆ ನಿಮ್ಮ ಮನೆಗೆ ಕೆಲಸ ಮಾಡೋರು. ನೀನು ಅಲ್ಲಿಗೆ ಹೋದಾಗ ಇವ್ರು ಎಷ್ಟೆಲ್ಲ ಮಾಡಲ್ಲ ಹೇಳು ನಿನಗೆ? ಇಬ್ರು ಅವರು ಮನೆಗೆ ಬಂದೇವ್ರಿ ಅಂತ ಅಂದಮೇಲೆ 2 ಲೋಟ ಕಾಪಿ ಕಾಸ್ಕೊಂಬ ಅಂತಂದ್ರೆ ಅತ್ಲ ತಿರ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೆಯಲ್ಲ. ಏನೋ ಕಳ್ಕೊಂಡಿದ್ಯೇನೋ ಅಮ್ಮಂಗೆ. ಹೋಗು ಜಲ್ದು ಕಾಸ್ಕೊಂಬರೋಕೆ ಹೋಗಿ. ನನಗೂ 1 ಲೋಟ ತಾಂಬ ಹಂಗೇನೆ. ಅಲ್ಲ ಕಣತ್ತೆ, ಅವ್ರು ಬಂದು ಅಲ್ಲಿ 8 ಹೊತ್ತಾಗೈತಿ. ನೀನು 1 ಲೋಟ ಕಾಪಿ ಕಾಸು ಕೊಡೋಕ್ಕಾಗ್ತಿರ್ಲಿಲ್ಲ. ನಾನು ಬರೋದನ್ನೇ ಕಾಯ್ತಿದ್ದೇನು. ಅಯ್ಯೋ ಹೋಗಿ, ಈಗೇನು ನಾನು ಕಾಸು ಕೊಡೋಣ ಅನ್ಕೊಂಡೆ. ಅಪರೂಪಕ್ಕೆ ಬಂದಿದ್ರಲ್ಲ, ವಿಚಾರಿಸ್ತಿದ್ರಿ ಎಲ್ಲ ಚೆನ್ನಾಗಿದ್ರೆ ಮಳೆ ಬೆಳೆ ಹೆಂಗಾತು ಏನು ಎತ್ತ ಅಂತಾನೆ. ಆಟತಿ ನೀನೇ ಬಂದಲ್ಲ, ಅದಕ್ಕೆ ನೀನೇ ಕಾಸು ಕೊಡ್ತೀಯಾ ಅಂತಾನೆ ಹೇಳಿ ನಮ್ಮ. ಅದಕ್ಕೆ ಹಂಗೆ ಮಕ್ಕ ಸಿಂಡಿಸ್ಕೊಂತೀಯ? ಹೋಗು. ಅಯ್ಯೋ ಚಿಕ್ಕಮ್ಮರೇ, ಏನು ಕಾಪಿ ಬೇಡ ಗೀಪಿ ಬೇಡ, ಏನು ಬೇಡ. ನೀವು ಬನ್ನಿ ಕುತ್ಕೊಬನ್ನಿ ಸುಮ್ಮನೆ. ಪಾಪ ಈಗಿನ ಎಮ್ಮೆ ಮೈ ತೊಳೆದು ಸುಸ್ತಾಗಿ ಬಂದಿದ್ದೀರಾ. ಕಾಪಿ ಏನು ಕುಡಿಯಲ್ಲ ನಾವಿಬ್ರು. ಕುಕ್ಕ ಬನ್ನಿ ಸಾಕು. ಅಕ್ಕ ನಮ್ಗೇನು ಕಾಪಿ ಬೇಡ, ಸುಮ್ಮನಿರಕ್ಕ. ಪಾಪ ಚಿಕ್ಕಮ್ಮರು ಕೆಲಸ ಮಾಡಿ ಬಂದೇವ್ರೆ. ಸುಮ್ಮನಿರ. ಅಪರೂಪಕ್ಕೆ ಮನೆಗೆ ಬಂದಿದ್ದ, ಕಾಪಿ ಕುಡೀರಿ, ಆಮೇಲೆ ಉಂಡು ನಿಧಾನಕ್ಕೆ ಹೋಗಿರಂತೆ. ಹೋಗಿ ಕಾಸ್ಕೊಂಬರಗೆ ನೀನು. ಅವನೇನೋ ಬೇಡ ಅಂತಾನೆ. ಹೋಗಿ ಕಾಸ್ಕೊಂಬರ ಸುಮ್ಮನೆ. ಗೋಪೆ ಮಂಡ್ಯದು ನಮ್ಮ ಅತ್ತಿ. ಅದೆಲ್ಲಿ ಬಿಡುತ್ತೆ, ಅಂಟಿದ್ದಂಗೆ. ಯಾತನ ಒಂದ್ಸಲ ಹೇಳಿರಿ ಅದನ್ನ ಮಾಡತಕ್ಕನ ಸುಮ್ಮನೆ ಆಗಲ್ಲ ಅದ್ರ ಬಾಯಿ. ಕಾಸ್ಕೊಂಬಂದು ಬಡಿತೀನಿ. ಏನಕ್ಕ ನೀನು? ಪಾಪ ಚಿಕ್ಕಮ್ಮರು ಕೆಲಸ ಮಾಡಿ ಬಂದೇವ್ರೆ, ನೀನು ಅವ್ರಿಗೆ ಹೇಳ್ತೀಯಲ್ಲಕ್ಕ ಕಾಪಿ ಕಾಸ್ಕೊಂಬ ಅಂತಾನೆ. ತೀರಾ ನಾನು ನಿಂತಿನೇ ಕಾಸಾಳು ನಿನ್ನ ಕೈಲಿ ಆಗ್ದಿದ್ರೆ. ಯಾಕೋ ಕಾಸ್ಲಿ ಬಿಡತ್ತಿಪ್ಪೆ? ಅವಳಿಗೆ ತವ್ರ ಮನೆ ಅಲ್ಲ ಇದು, ಗಂಡನ ಮನೆ ಅಂದಮೇಲೆ ನೆಂಟರು ಪಂಟ್ರು ಬತ್ತಿರ್ತಾರೆ. ಏನಾದ್ರು ಮಾಡಿಕೊಡ್ಬೇಕಪ್ಪ. ಇಲ್ಲ, ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಗೌರವ ನೇತ್ರಮ್ಮವ್ರನ್ನ ಕಂಡ್ರೆ, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾರೆ ಅಷ್ಟೇನೆ. ಪರವಾಗಿರ್ಲಿಲ್ಲ ಕಣಕ, ನಾವೇನೋ ಕಾಫಿ ಟೀ ಅಂತ ಏನು ಜಾಸ್ತಿ ಕುಡಿಯಲ್ಲ. ಕಾಸ್ತಿದ್ರು ನಡೆಯೋದು. ಸುಮ್ಮನಿರೇ ಗುಲಾಬಿ, ಅಪರೂಪಕ್ಕೆ ಬಂದಿದ್ರೆ ಗಂಡ ಹೆಂಡ್ತಿ ಹೊಸ ಮದುವೆ ಗಂಡು ಹೆಣ್ಣು. ಕಾಪಿನಾದ್ರೂ ಕಾಸು ಕೊಡ್ಬೇಕೋ ಬೇಡವೋ? ಕಾಪಿ ಕುಡ್ದು ಇದ್ದು ಬೈನಾಗ ಕೋಳಿ ತಂದು ಕೊಡ್ತೇನೆ. ನನ್ನ ಮಗ ಬಂದ್ಮೇಲೆ ಕೋಳಿ ಸಾರು ಮಾಡಿರ್ತಾಳೆ, ಉಂಡು ಹೋಗಿರ್ಬೇಕು. ನೀವು ಹೋಗ್ಬೇಕು, ಹಂಗೆ ಹೋಗಿದ್ದೀರ ಹಂಗ? ಅಯ್ಯೋ ಕೋಳಿ ಸಾರು ಗಿಳಿ ಸಾರು ಏನು ಬೇಡ ಕಣಕ್ಕ, ನಾವು ಹೋಗ್ಬೇಕು. ನಮ್ಗೆ ಅಲ್ಲಿ ಕೆಲಸ ಐತೆ. ಏನಂದರೆ ಇವಳು ತಂಗಿ ಬರೋಕ್ಕೆ ಹೇಳಿದ್ಲ, ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇನೆ. ನಾವು ಇರಂಗಿಲ್ಲ, ಹೋಗ್ತೀವಿ. ತಾಳು ಕಾಪಿ ಕುಡಿ. ಗುಲಾಬಿ ತಾಳೆ ಕಾಪಿ ಕುಡಿ. ಸರಿ ಚಿಕ್ಕಮ್ಮರೆ, ಕುಡಿತೀನಿ. ನಿಮ್ದು ಕೆಲಸ ಎಲ್ಲ ಆಯ್ತಾ? ಎಮ್ಮೆ ಮೈ ತೊಳಿತಾ ಇದ್ರಿ, ಎಲ್ಲ ತೊಳೆದು ಕಟ್ಟಾಕ್ ಬಂದ್ರೇನಲ್ವೇ? ಕಟ್ಟಾಕ್ ಬಂದೆ ಕಣೆ. ಕುಡಿ ಕಾಪಿನ. ನೇತ್ರ 2 ಲೋಟನೇ ಕಾಸಿದ್ದು? ಇಲ್ಲ, ಇನ್ನ ಐತೆ. ಸೋಸ್ಕೊಂಬತ್ತಿ ನೀರು ಮೊದಲು ಅವ್ರಿಗೆ ಕೊಟ್ಟೋಗೋಣ ಅಂತ ನಾ ತಂದೆ.
ಸರಿ ಹೋಗು ತಾಂಬರೋಗು, ನನಗೊಂದಿಟ್ಟು ನಿನ್ಗೊಂದಿಟ್ಟ ಇನ್ನೊಂದು 2 ಲೋಟ ಅಕ್ಕಿ ಒಯ್ಕೊಂಡು. ನಮ್ಮ ಅತ್ತೆ ನೋಡು ನನ್ನೇನು ಮನೆ ಕೆಲಸತಾಳ ಅನ್ಕೊಂಡೇವಳು, ತಾಂಬರೋಗು ಅಂತಾಳೆ. ಏನಂಗೇನಿ ಮಹಾರಾಣಿ ಅಮ್ಮಂಗೆ ನನಗೆ ಹೇಳ್ತಾಳೆ. ಏನು ಮಾಡೋದು, ಅವ್ರ ಎದುರಿಗೆ ಮಾತಾಡಬಾರ್ದು ಅಂತನ ಸುಮ್ಮನೆ ಇದ್ದೀನಿ, ಇಲ್ದಿದ್ರೆ ಏನೂ ಇಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.